Hello students, ಈ ವಿಡಿಯೋನ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಗಳಲ್ಲೂ ರೆಕಾರ್ಡ್ ಮಾಡಿದ್ದೀನಿ. If you want to go through the English video, do go through the playlist which is specifically meant for English. This video is going to be in Kannada. ಇವತ್ತಿನ ವಿಡಿಯೋದಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸಸೈಸ್ 2.1ನಲ್ಲಿರುವ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಸೊ ಪ್ರಾಬ್ಲಮ್ಸ್ ಹೇಗಿರುತ್ತೆ ಅಂದರೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೊಟ್ಟಿರ್ತಾರೆ, ಅದರದ್ದು ಪ್ರಿನ್ಸಿಪಲ್ ವ್ಯಾಲ್ಯೂಸ್ನ ಕಂಡುಹಿಡಿಬೇಕು. ಪ್ರಾಬ್ಲಮ್ ಸಾಲ್ವ್ ಮಾಡೋ ಮುಂಚೆ ಫಸ್ಟು ಈ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್, ಈ ಎಂಟೈರ್ ಟೇಬಲ್ನ ನಾವು ಜ್ಞಾಪಕ ಇಟ್ಕೋಬೇಕು. ಅಂದರೆ ಇದು ಡೊಮೇನು, ಈ ಪ್ರತಿಯೊಂದು ಫಂಕ್ಷನ್ಗೂ ಇಲ್ಲಿರೋದು ಡೊಮೇನು, ಇಲ್ಲಿರೋದು ರೇಂಜು. ಈ ರೇಂಜನ್ನ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತಲೂ ಕರೀತಾರೆ. ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತಲೂ ಕರೀತಾರೆ. ಸೊ ಇವಾಗ ಸೈನ್ ಇನ್ವರ್ಸ್ಗೆ ಇರೋ ರೇಂಜ್ ಬಂದು -π/2 to π/2, ಅಂದರೆ -90 to +90 ಇದು ರೇಂಜ್. ಸೊ ಇವಾಗ ಒಂದು ಪ್ರಾಬ್ಲಮಲ್ಲಿ ಸೈನ್ ಇನ್ವರ್ಸ್ ಕಂಡುಹಿಡಿಬೇಕಂದ್ರೆ ಅದ್ರದ್ದು ವ್ಯಾಲ್ಯೂ ಈ ರೇಂಜಲ್ಲೇ ಇರಬೇಕು. ಫಾರ್ ಎಕ್ಸಾಂಪಲ್ 30 ಡಿಗ್ರಿ ಇರ್ಬೋದು, 45, 50, 60 ಯಾವ ಆ್ಯಂಗಲ್ ಇದ್ರೂ ಈ ರೇಂಜ್ ಒಳಗಡೆ ಇರಬೇಕು. ಆವಾಗಲೇ ಅದು ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ಕನ್ಸಿಡರ್ ಆಗುತ್ತೆ. ಸಿಮಿಲರ್ಲಿ ಕಾಸ್ ಇನ್ವರ್ಸ್ಗೆ ರೇಂಜ್ ಅಥವಾ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಬಂದು 0 to π ಇರುತ್ತೆ, ಅಂದರೆ 0 to 180 ಡಿಗ್ರಿ. ಕೊಸೆಕ್ ಇನ್ವರ್ಸ್ಗೆ ಸೇಮ್ ಆ್ಯಸ್ ಸೈನ್ ಇನ್ವರ್ಸ್ಗೆ ಏನು ರೇಂಜ್ ಇದೆಯೋ ಸೇಮ್ ರೇಂಜ್ ಕೊಸೆಕ್ ಇನ್ವರ್ಸ್ ಕೂಡ. ಸೊ ಅದು -π/2 to +π/2 ಸೇಮ್ ರೇಂಜ್. ಸೈನ್ ಇನ್ವರ್ಸ್ಗೆ, ಕೊಸೆಕ್ ಇನ್ವರ್ಸ್ಗೆ ಮತ್ತು ಟ್ಯಾನ್ ಇನ್ವರ್ಸ್ಗೆ ಸೇಮ್ ರೇಂಜ್ ಇದೆ. ಸಿಮಿಲರ್ಲಿ ಕಾಸ್ ಇನ್ವರ್ಸ್ಗೆ, ಸೀಕೆಂಟ್ ಇನ್ವರ್ಸ್ಗೆ, ಕಾಟ್ ಇನ್ವರ್ಸ್ಗೆ, ಈ ಮೂರು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೆ ರೇಂಜ್ ಬಂದು 0 to π, ಅಂದರೆ 0 to 180 ಡಿಗ್ರಿ. ಇಲ್ಲಿ ನೋಡಿ, 0 to 180, 0 to 180, 0 to 180. ಸೊ ಈ ಚಾರ್ಟ್ನ ನಾವು ಬೈ ಹಾರ್ಟ್ ಮಾಡಿರಬೇಕು. ಓನ್ಲಿ ದೆನ್ ವಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇದನ್ನು ಜ್ಞಾಪಕ ಇಡಲಿಕ್ಕೆ ಒಂದು ಟೆಕ್ನಿಕ್ ಇದೆ, ಸ್ಕಾಟ್ ಅಂತ. S ಫಾರ್ ಸೈನ್ ಅಂದ್ಕೊಂಡು, CO ಫಾರ್ ಕೊಸೆಕ್ ಅಂದ್ಕೊಂಡು, T ಫಾರ್ ಟ್ಯಾನ್, ರೈಟ್? ಈ ಥರ ಈ ಮೂರು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೆ ರೇಂಜ್ ವುಡ್ ಬಿ ಬಿಟ್ವೀನ್ -π/2 to +π/2. ಸ್ಕಾಟ್ ಅಂತ ಮನಸ್ಸಲ್ಲಿ ಇಟ್ಕೊಂಡ್ರೆ ಈ ಮೂರು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ದು ರೇಂಜ್ನ ಬೈ ಹಾರ್ಟ್ ಮಾಡ್ಬೋದು. ಸಿಮಿಲರ್ಲಿ ಬಾಕಿ ಮೂರದ್ದು ಯಾವುದಂದರೆ ಕಾಸು, ಸೀಕಂಟು ಮತ್ತು ಕಾಟು, ಈ ಮೂರದಕ್ಕೆ ರೇಂಜ್ ಬಂದು 0 to π ಅಥವಾ 0 to 180 ಡಿಗ್ರೀಸ್. ನೆಕ್ಸ್ಟ್, ಸೊ ಈ ಪ್ರತಿಯೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಈ ಚಾರ್ಟು ಬೈ ಹಾರ್ಟ್ ಆಗಿರಬೇಕು, ರೈಟ್? ಈ ಚಾರ್ಟ್ ಇಲ್ಲದೆ ಅಥವಾ ಈ ವ್ಯಾಲ್ಯೂಸ್ ನಮಗೆ ಬೈ ಹಾರ್ಟ್ ಇಲ್ಲದೆ ಯಾವ ಪ್ರಾಬ್ಲಮ್ನು ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಈ ಚಾರ್ಟಲ್ಲಿ ನಾವು ಫಸ್ಟ್ ಸೈನ್ ವ್ಯಾಲ್ಯೂಸ್ನ ಜ್ಞಾಪಕ ಇಟ್ಕೊಂಡ್ರೆ ಬಾಕಿದೆಲ್ಲನೂ ವಿ ಕ್ಯಾನ್ ಇನ್ಫರ್. ಸೊ ಅಂದರೆ ಇವಾಗ ಸೈನ್ದು ವ್ಯಾಲ್ಯೂಸು 0, 1/2, 1/√2, √3/2, 1 ಇದ್ದರೆ ಕಾಸ್ದು ರಿವರ್ಸ್ ಆರ್ಡ್ರಲ್ಲಿರುತ್ತೆ, ರೈಟ್? ಕಾಸ್ದು ರಿವರ್ಸ್ ಆರ್ಡ್ರಲ್ಲಿರುತ್ತೆ. ಸೊ ಇಲ್ಲಿ 1 ಇದ್ದರೆ ಇಲ್ಲಿ 1 ಇದೆ, ಇಲ್ಲಿ √3/2 ಇದ್ದರೆ ಇಲ್ಲಿ √3/2 ಇದೆ, ಇಲ್ಲಿ 1/√2 ಇದ್ದರೆ ಇಲ್ಲಿ 1/√2. ಈ ಥರ ಸೈನ್ ವ್ಯಾಲ್ಯೂಸ್ನ ರಿವರ್ಸ್ ಆರ್ಡ್ರಲ್ಲಿ ತೊಗೊಂಡ್ರೆ ದ್ಯಾಟ್ ವಿಲ್ ಬಿಕಮ್ ಕಾಸ್ ವ್ಯಾಲ್ಯೂಸ್. ಇವಾಗ ಟ್ಯಾನ್ ತೀಟಾನ ಸೈನ್ ಬೈ ಕಾಸ್ ಮಾಡಿದ್ರೆ ಟ್ಯಾನ್ ತೀಟಾ ವ್ಯಾಲ್ಯೂ ಸಿಗುತ್ತೆ. ರೆಸಿಪ್ರೋಕಲ್ ಆಫ್ ಟ್ಯಾನ್ ತೊಗೊಂಡ್ರೆ ಕಾಟ್ ಸಿಗುತ್ತೆ. ಕೊಸೆಕ್ಗೆ ರೆಸಿಪ್ರೋಕಲ್ ಆಫ್ ಸೈನ್ ತೊಗೋಬೇಕು. ರೆಸಿಪ್ರೋಕಲ್ ಆಫ್ ಸೈನ್ ವ್ಯಾಲ್ಯೂಸ್ ತೊಗೊಂಡ್ರೆ ಕೊಸೆಕ್ ಸಿಗುತ್ತೆ. ಸೀಕೆಂಟ್ಗೆ ರೆಸಿಪ್ರೋಕಲ್ ಆಫ್ ಕಾಸ್ ತೊಗೊಂಡ್ರೆ ಸೀಕೆಂಟ್ ವ್ಯಾಲ್ಯೂ ಸಿಗುತ್ತೆ. ಸೊ ಈ ಥರ ಇಡೀ ಚಾರ್ಟ್ನ ಅಟ್ಲೀಸ್ಟ್ 0 to 90 ಡಿಗ್ರೀಸ್ ನಾವು ಜ್ಞಾಪಕ ಇಟ್ಕೋಬೇಕು. ಸೊ ಈ ಫಸ್ಟ್ ಮೇನಲ್ಲಿರುವ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡೋಣ. ಫಸ್ಟ್ ಒನ್ ಇಸ್ ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ -half. ನಾವು ಫಸ್ಟ್ ಮೊದಲಿಗೆ ವಿ ಹ್ಯಾವ್ ಟು ಆಲ್ವೇಸ್ ರೈಟ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಥವಾ ರೇಂಜ್, ರೈಟ್? ಇದನ್ನು ಮೊದಲಿಗೆ ಬರಿಬೇಕು ನಾವು. ವಾಟ್ ಈಸ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಫಾರ್ ಸೈನ್ ಇನ್ವರ್ಸ್ ಫಂಕ್ಷನ್? ಇಟ್ ಈಸ್ ಕ್ಲೋಸ್ಡ್ ಇಂಟರ್ವಲ್ -π/2 to +π/2 ಕ್ಲೋಸ್ಡ್ ಇಂಟರ್ವಲ್. ಇದು ಕ್ಲೋಸ್ಡ್ ಇಂಟರ್ವಲ್ ಅಂದರೆ ಈ ವ್ಯಾಲ್ಯೂಸು ಇನ್ಕ್ಲೂಡ್ ಆಗಿದೆ ರೇಂಜಲ್ಲಿ ಈ ವ್ಯಾಲ್ಯೂಸು ಇನ್ಕ್ಲೂಡ್ ಆಗಿದೆ, -π/2 ಆ್ಯಂಡ್ π/2, ಮತ್ತು ಇದರ ಮಧ್ಯೆ ಇರುವ ಎಲ್ಲ ವ್ಯಾಲ್ಯೂಸು ಇನ್ಕ್ಲೂಡ್ ಆಗಿದೆ.
ಸೊ ದಿಸ್ ಇಸ್ ದ ರೇಂಜ್. ಸೊ ಫಸ್ಟು ಈ ರೇಂಜ್ನ ಬರಿಬೇಕು. ಸೊ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಈಸ್ ಕ್ಲೋಸ್ಡ್ ಇಂಟರ್ವಲ್ -π/2 to π/2 ಅಂತ ಬರಿಬೇಕು. ನಾವು ನೆಕ್ಸ್ಟ್ ಸ್ಟೆಪ್ ಏನಂದರೆ ಈ ಇಡೀ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನ yಗೆ ಅಸೈನ್ ಮಾಡ್ಬೋದು. ಸೊ ಲೆಟ್ಸ್ ಕನ್ಸಿಡರ್ y is equal to sin inverse of -12. ಇವಾಗ ಈ ಸೈನ್ ಇನ್ವರ್ಸ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ sin y, ಕರೆಕ್ಟಾ? ಇಟ್ ವಿಲ್ ಬಿಕಮ್ sin y is equal to -12. ನಾವು ಇವಾಗ ಟ್ರಿಗ್ನೋಮೆಟ್ರಿ ಚಾರ್ಟ್ಗೆ ಹೋಗ್ಬಿಟ್ಟು ವಿ ವಿಲ್ ಹ್ಯಾವ್ ಟು ಫೈಂಡ್ ಔಟ್ ಈ ಹಾಫ್ಗೆ ಕರೆಸ್ಪಾಂಡಿಂಗ್ ಆ್ಯಂಗಲ್ ಯಾವುದಂತ. ಸೊ ಈ ಟೇಬಲಲ್ಲಿ ಹಾಫ್ ಎಲ್ಲಿದೆ ಸೈನ್ಗೆ? 30 ಡಿಗ್ರಿ. ಸೊ ಸೈನ್ 30 ಡಿಗ್ರೀಸ್ ಈಸ್ ಹಾಫ್ ಅಲ್ವಾ? 30 ಡಿಗ್ರೀಸ್ ನಥಿಂಗ್ ಬಟ್ π/6. π/6 ಈಸ್ 30 ಡಿಗ್ರೀಸ್ ಅಲ್ವಾ? ಸೊ ನಾವು ಇದನ್ನು ಇಲ್ಲಿ ಬರಿಬೇಕು. ಸೈನ್ y is equal to, ಸೊ ಮೈನಸ್ ಹಾಗೇ ಇರಲಿ, ಹಾಫ್ ಬಂದು ಸೈನ್ 30 ಅಥವಾ π/6 ಅಂತ ಬರಿಬೇಕು. ನಾವು ಈ ಮೈನಸ್ನ ನಾವು ಒಳಗಡೆ ತೊಗೊಂಡೋಗ್ಬೋದು, ಬಿಕಾಸ್ ಪ್ರಾಪರ್ಟಿ ಇದೆ ಅಲ್ವಾ, ಸೈನ್ -θ ಈಸ್ ಈಕ್ವಲ್ ಟು -sin θ. ಈ ಪ್ರಾಪರ್ಟಿ ಯೂಸ್ ಮಾಡಿ ವಿ ಕ್ಯಾನ್ ಸೇ ದ್ಯಾಟ್ ಸೈನ್ ಆಫ್ -π/6 ಅಂತ ಈ ಮೈನಸ್ನ ಆಚೆ ಕಡೆಯಿಂದ ಒಳಗಡೆ ತೊಗೊಂಡೋಗ್ಬೋದು. ಸೊ ನಾವು sin y is equal to sin -π/6 ಅಂದರೆ this indicates that y is equal to -π/6. Now this is the principal value. So principal value of sin inverse of -12 is equal to -π/6. So ಇಷ್ಟೇ ಇದ್ರದ್ದು ಆನ್ಸರು. ವಿಲ್ ಹ್ಯಾವ್ ಟು ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ. ಆ್ಯಂಡ್ ಇನ್ನೊಂದು ಏನಂದರೆ ವಿಲ್ ಹ್ಯಾವ್ ಟು ನಾವು ಚೆಕ್ ಮಾಡಬೇಕು, ಡಸ್ -π/6 ಫಾಲ್ ಅಂಡರ್ ದಿಸ್ ರೇಂಜ್? ಈ ರೇಂಜ್ ಒಳಗಡೆ ಬರುತ್ತಾ -π/6? -π/6 ಅಂದರೆ ಏನು? -30 ಡಿಗ್ರೀಸ್. ಇಲ್ಲಿ ಇರೋದು -90 to +90. ಇದ್ರ ಒಳಗಡೆ ಬರುತ್ತಾ -30 ಡಿಗ್ರೀಸ್? ಬರುತ್ತೆ ತಾನೆ? ಈ ರೇಂಜ್ ಒಳಗಡೆ -30 ಡಿಗ್ರೀಸ್ ಇದೆ. ಸೊ ದಿಸ್ ಇಸ್ ಅ ವ್ಯಾಲಿಡ್ ಅಥವಾ ದಿಸ್ ಇಸ್ ದ ರೈಟ್ ಪ್ರಿನ್ಸಿಪಲ್ ವ್ಯಾಲ್ಯೂ. ಸೊ ಇವಾಗ ಎರಡನೇ ಪ್ರಾಬ್ಲಮ್ ನೋಡೋಣ, ವಿಚ್ ಇಸ್ ಕಾಸ್ ಇನ್ವರ್ಸ್ ಆಫ್ √3/2. ನಾವು ಫಸ್ಟ್ ಏನು ಮಾಡಬೇಕು? ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರ್ಯಾಂಚ್ನ ಬರೀಲೇಬೇಕು. ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರ್ಯಾಂಚ್ ಏನು? ಕಾಸ್ ಇನ್ವರ್ಸ್ಗೆ 0 to π. ಇಲ್ಲಿ ಒಂದು ನಾವು ಅಬ್ಸರ್ವ್ ಮಾಡಲೇಬೇಕು, ಕಾಸ್ಗೆ ಇರೋದೆಲ್ಲ ಪಾಸಿಟಿವ್ ವ್ಯಾಲ್ಯೂಸ್, ಎಲ್ಲ ಪಾಸಿಟಿವ್ ರೇಂಜ್. ಇದು 0 to π ಪಾಸಿಟಿವ್ ರೇಂಜ್, ರೈಟ್? ಸೈನಲ್ಲಿ ಏನಿತ್ತು? ನೆಗೆಟಿವ್ ಇತ್ತು. -π/2 ಇಂಟು +π/2 ಇತ್ತು ಸೈನ್ಗೆ. ಬಟ್ ಇಲ್ಲಿ ಕಾಸ್ಗೆ 0 to π ಎಲ್ಲ ಪಾಸಿಟಿವ್ ರೇಂಜೇ ಇರಬೇಕು, ಪಾಸಿಟಿವ್ ಆ್ಯಂಗಲ್ಸೇ ಇರಬೇಕು. ಸೊ ಇದು ಒಂದು ನಾವು ಈ ಕಾಸ್ಗೆ ಮತ್ತು ಸೀಕೆಂಟ್ಗೆ ಮತ್ತು ಕಾಟ್ಗೆ ಎಲ್ಲದಕ್ಕೂ ಪಾಸಿಟಿವೇ ಇರೋದು. ಸೊ ಇವಾಗ ಫಸ್ಟ್ ನಾವು ಇದನ್ನು ವೈಗೆ ಅಸೈನ್ ಮಾಡಬೇಕು. y is equal to cos inverse of √3/2. ನಾವು ಇಫ್ y is equal to cos inverse of √3/2, ನಾವು ಇದನ್ನು ಇಲ್ಲಿ ಶಿಫ್ಟ್ ಮಾಡಿದ್ರೆ, ಈ ಕಾಸ್ ಇನ್ವರ್ಸ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? ಇಟ್ ವಿಲ್ ಬಿಕಮ್ cos y. ಸೊ cos y ಬಿಕಮ್ಸ್ ಈಕ್ವಲ್ ಟು √3/2. ನಾವಿವಾಗ ಚಾರ್ಟ್ಗೆ ಹೋಗ್ಬಿಟ್ಟು, ಟ್ರಿಗ್ನೋಮೆಟ್ರಿಕ್ ಚಾರ್ಟ್ಗೆ ಹೋಗ್ಬಿಟ್ಟು √3/2ಗೆ ಯಾವ ಆ್ಯಂಗಲ್ ಅಂತ ನೋಡಬೇಕು, ರೈಟ್? ವಿಚ್ ಆ್ಯಂಗಲ್ ಆಫ್ ಕಾಸ್ ಈಸ್ ಈಕ್ವಲ್ ಟು √3/2. ಸೊ ಕಾಸ್ಗೆ ಹೋಗ್ಬಿಟ್ಟು √3/2 ಇಸ್ 30 ಡಿಗ್ರೀಸ್, ರೈಟ್? cos 30 is √3/2. 30 ಡಿಗ್ರೀಸ್ ಅಂದರೆ ಏನು? π/6. ಸೊ cos y ಇದನ್ನು ನಾವು cos 30 ಅಥವಾ π/6. π/6 ಅಂದರೆ 180/6 is equal to 30 degrees. If cos y is cos 30 or cos π/6, this indicates that y is equal to π/6. ಕರೆಕ್ಟಾ? y is equal to π/6. ನಾವು ಇವಾಗ ಇದು ಪ್ರಿನ್ಸಿಪಲ್ ವ್ಯಾಲ್ಯೂ. y is equal to π/6 ಇರೋದು ಪ್ರಿನ್ಸಿಪಲ್ ವ್ಯಾಲ್ಯೂ. ನಾವು ಇದನ್ನು ಚೆಕ್ ಮಾಡಬೇಕು. ಈ π/6 ವಿಚ್ ಇಸ್ 30 ಡಿಗ್ರೀಸ್ ಈ ರೇಂಜಲ್ಲಿ ಇದೆಯಾ? 0 to 180 ಡಿಗ್ರಿ ರೇಂಜಲ್ಲಿ ಇದೆ ಅಲ್ವಾ? ಸೊ
ಅದಕ್ಕೆ ದಿಸ್ ಇಸ್ ಅ ವ್ಯಾಲಿಡ್ ಪ್ರಿನ್ಸಿಪಲ್ ವ್ಯಾಲ್ಯೂ. ರೇಂಜಲ್ಲಿ ಇರಬೇಕು. ಇದನ್ನು ನಾವು ಪ್ರತಿಯೊಂದು ಪ್ರಾಬ್ಲಮ್ಗೂ ಚೆಕ್ ಮಾಡಲೇಬೇಕು, ರೇಂಜಲ್ಲಿ ಇದೆಯಾ ಇಲ್ವಾ ಅಂತ. ಸೊ ಇಲ್ಲಿ ರೇಂಜಲ್ಲಿದೆ. ದೇ ಫೋರ್ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ cos inverse root 3 by 2 is pi by 6. So therefore, principal value of cos inverse root 3 by 2 is pi by 6. Next to ಮೂರನೇ ಪ್ರಾಬ್ಲಮ್ ನೋಡೋಣ, which is finding the principal value of cosec inverse 2. Now, first principal value branch ನ ಬರಿಬೇಕು. cosec inverse falls under Scott group ಅಲ್ವಾ. ಸೊ sin, cosec, tan. ಇದಕ್ಕೆ ರೇಂಜ್ ಏನು? minus pi by 2 to plus pi by 2. ಈ ರೇಂಜ್ ನಾವು ಬರೀಲೇಬೇಕು. ದಿಸ್ ಶುಡ್ ಬಿ ದ ಫಸ್ಟ್ ಸ್ಟೆಪ್. ಆಮೇಲೆ ಲೆಟ್ಸ್ ಕನ್ಸಿಡರ್ ದ್ಯಾಟ್ y ಈಸ್ ಈಕ್ವಲ್ ಟು ಕೊಸೆಕ್ ಇನ್ವರ್ಸ್ 2. ಅಂದರೆ ಇದನ್ನು ನಾವು ಇಲ್ಲಿ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? ಕೊಸೆಕ್ y ಈಸ್ ಈಕ್ವಲ್ ಟು 2. ಸೊ ಇವಾಗ ಟ್ರಿಗ್ನೋಮೆಟ್ರಿಕ್ ಚಾರ್ಟಲ್ಲಿ ಹೋಗಿ ವಿ ವಿಲ್ ಹ್ಯಾವ್ ಟು ಚೆಕ್ ಈ 2 corresponds to which cosec angle. Which angle is 2 corresponding to? ಅಂದರೆ ಸೊ ಟ್ರಿಗ್ನೋಮೆಟ್ರಿಕ್ ಚಾರ್ಟಲ್ಲಿ cosec 2 ಎಲ್ಲಿದೆ? ಇದನ್ನು 30 ಡಿಗ್ರೀಸಲ್ಲೇ ಇದೆ, pi by 6. ಸೊ ಇದನ್ನು cosec y is equal to cosec 30 degrees or pi by 6. Pi by 6 is 30 degrees. Now, this indicates ಅಥವಾ ಇದರ ಅರ್ಥ ಏನಂದರೆ y is equal to pi by 6. So this y is equal to pi by 6 is the principal value, and ಈ pi by 6 is within this range ಅಲ್ವಾ. pi by 6 is 30 degrees and 30 degrees ಈ ರೇಂಜ್ ಒಳಗಡೆ ಇದೆ, ರೈಟ್. ಬಿಟ್ವೀನ್ -90 and +90 30 degrees ಇದೆ. ಸೊ ದಿಸ್ ಇಸ್ ದ ರೈಟ್ principal value for this particular function. Next problem ನೋಡೋಣ, fourth problem, tan inverse of minus root 3. ಸೊ ಫಸ್ಟ್ ನಾವೇನು ಬರೀಬೇಕು? ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್. ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಏನು? ಟ್ಯಾನ್ಗೆ ಇಟ್ ಇಸ್ ಸೇಮ್ ಆಸ್ ಸೈನ್. ಸೈನ್ ಇನ್ವರ್ಸ್ಗೆ ಕೊಸೆಕ್ ಇನ್ವರ್ಸ್ಗೆ ಇರೋ ಪ್ರಿನ್ಸಿಪಲ್ ವ್ಯಾಲ್ಯೂ ರೇಂಜು ಒಂದೇ, minus pi by 2 to plus pi by 2. ನೆಕ್ಸ್ಟು we'll have to consider y is equal to tan inverse of minus root 3. ಅಂದರೆ ಈ ಟ್ಯಾನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಯು ಕ್ಯಾನ್ ಸೇ tan y is equal to minus root 3. ಇವಾಗ ನಾವು ಚಾರ್ಟಲ್ಲಿ ಹೋಗ್ಬಿಟ್ಟು ಈ ರೂಟ್ 3 ಯಾವ ಆ್ಯಂಗಲ್ಗೆ ಮ್ಯಾಚ್ ಆಗುತ್ತೆ ಅಂತ ನೋಡಬೇಕು. ನಮಗಿದೆಲ್ಲ ಬೈಹಾರ್ಟ್ ಆಗಿರಬೇಕು. ಟ್ಯಾನಲ್ಲಿ ಯಾವ ಆ್ಯಂಗಲ್ಗೆ ರೂಟ್ 3 ಬರುತ್ತೆ ಅಂತ ನಾವು ಚೆಕ್ ಮಾಡಬೇಕು. ಸೊ ರೂಟ್ 3 ಈಸ್ ನಥಿಂಗ್ ಬಟ್ tan 60. tan 60 is root 3. 60 is pi by 3 ಅಲ್ವಾ. 180 by 3 is 60. ಸೊ ನಾವು ಇದನ್ನು tan y is equal to minus tan, ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲೂ ಕೂಡ ಮೈನಸ್ ಬರೆದು tan pi by 3 ಅಂತ ಬರೀಬೇಕು. ನಾವು ಈ minus tan pi by 3 can also be written as tan minus pi by 3 because property minus tan theta is tan minus theta. ಸೊ ಇವಾಗ tan y is equal to this much, tan minus pi by 3. ಇದರ ಅರ್ಥ ಏನು? ದ್ಯಾಟ್ y is equal to minus pi by 3 ಅಂತ ಅರ್ಥ. ಸೊ ನಾವು ಇದು ರೇಂಜ್ ಒಳಗಡೆ ಇದೆಯಾ? minus pi by 3 ಈ ರೇಂಜ್ ಒಳಗಡೆ ತಾನೆ. minus pi by 3 is 60 degrees, minus 60 degrees. minus 60 degrees is within minus 90 to plus 90 ಈ ರೇಂಜ್ ಒಳಗಡೆ ಇದೆ. ಸೊ ದಿಸ್ ಇಸ್ ದ ರೈಟ್ ಪ್ರಿನ್ಸಿಪಲ್ ವ್ಯಾಲ್ಯೂ. ಸೊ y is equal to minus pi by 3 is the principal value for this function ಅಂತ ನಾವು ಫೈನಲ್ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಬರೀಲೇಬೇಕು, ರೈಟ್. ಸೊ ವಿಲ್ ಹ್ಯಾವ್ ಟು ರೈಟ್ principal value of tan inverse of minus root 3 is minus pi by 3. ಸೊ ಐದನೇ ಪ್ರಾಬ್ಲಮ್ ನೋಡೋಣ, ವಿಚ್ ಇಸ್ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಹಾಫ್. ನಾವು ಇಲ್ಲಿ ಮೈನಸ್ ಇದೆ, ಕೇರ್ಫುಲ್ಲಾಗಿ ನೋಡಿ, ಮೈನಸ್ ಇದೆ. ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಏನು? ಕಾಸ್ದು ಇಟ್ ಇಸ್ 0 to pi, ಅಂದರೆ 0 to 180 degrees. ಇಲ್ಲಿ ನೋಡಿ, ಇಲ್ಲಿ ನೆಗೆಟಿವ್ ರೇಂಜ್ ಇಲ್ಲ, ಇದೆಲ್ಲ ಪಾಸಿಟಿವ್ ವ್ಯಾಲ್ಯೂಸ್. ಈ ರೇಂಜಲ್ಲಿರೋದೆಲ್ಲ ಪಾಸಿಟಿವ್ ವ್ಯಾಲ್ಯೂಸ್, ರೈಟ್. ಕಾಸ್ಗೆ, ಕಾಟ್ಗೆ,
ಸೀಕೆಂಟ್ಗೆ ಇದೇ ರೇಂಜ್ ಇರೋದು ಆ್ಯಂಡ್ ದ ರೇಂಜಲ್ಲಿರೋದೆಲ್ಲ ಪಾಸಿಟಿವ್ ವ್ಯಾಲ್ಯೂಸ್. ಬಟ್ ಇಲ್ಲಿ ನಮಗೇನಿದೆ ನೆಗೆಟಿವ್ ಇದೆ. ಸೊ ಈ ನೆಗೆಟಿವ್ನ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕಂತ ನೋಡೋಣ. ಫಸ್ಟ್ ಸ್ಟೆಪ್ ಏನು, ವಿಲ್ ಹ್ಯಾವ್ ಟು ಕನ್ಸಿಡರ್ ದ್ಯಾಟ್ y is equal to cos inverse of minus half, ರೈಟ್. ಇವಾಗ ಇದನ್ನು ಈ ಕಡೆ ತಂದರೆ ಇಟ್ ವಿಲ್ ಬಿಕಮ್ cos y is equal to minus half. ನಾವು ಮೈನಸ್ ಹಾಫ್, ಮೈನಸ್ ಅಂತೂ ಇಲ್ಲ ಚಾರ್ಟಲ್ಲಿ, ಬಟ್ ಹಾಫ್ ಚಾರ್ಟಲ್ಲಿ ವಿಚ್ ಆ್ಯಂಗಲ್ ಅಂದರೆ ಯಾವ ಆ್ಯಂಗಲ್ಗೆ ಹಾಫ್ ಅಂತ ಬರುತ್ತೆ. cos 60 is half. ಚಾರ್ಟಲ್ಲಿ cos 60 is half. cos 60 ಅಂದರೆ π/3, 180/3, ರೈಟ್. ಬಟ್ ಇಲ್ಲಿ ಮೈನಸ್ ಇದೆ, ಮೈನಸ್ ಹಂಗೆ ಇಡೋಣ. ಸೊ ವಿಲ್ ರೈಟ್ ಇಟ್ ಆಸ್ cos y is equal to minus cos π/3. Minus π/3 is not in this range, right? This does not belong to 0 to pi. ಈ ರೇಂಜಲ್ಲಿ ಇಲ್ಲವೇ ಇಲ್ಲ ಮೈನಸ್, ರೈಟ್. ನೆಗೆಟಿವ್ ವ್ಯಾಲ್ಯೂಸೇ ಇಲ್ಲ ಇಲ್ಲಿ. ಸೊ ನಾವು ಏನು ಮಾಡಬೇಕು, ಇಲ್ಲಿ ನಾವು ವಿ ವಿಲ್ ಹ್ಯಾವ್ ಟು ರೈಟ್ cos π minus π/3 ಅಂತ ಬರೀಬೇಕು. ಪೈ ಅಂದ್ರೇನು, ಈ ರೇಂಜು ಅಲ್ವಾ, ಮ್ಯಾಕ್ಸ್ ಲಿಮಿಟ್. ಈ ರೇಂಜ್ದು ಮ್ಯಾಕ್ಸ್ ಲಿಮಿಟ್ ಬಂದು ಪೈ 180 ಡಿಗ್ರೀಸ್. ಸೊ ಇದ್ರ ಜೊತೆ ಇದನ್ನು ಮೈನಸ್ ಮಾಡಬೇಕು, ರೈಟ್. ಪೈ ಮೈನಸ್ π/3, ಈ ಪೈನ ಇದ್ರ ಜೊತೆ ಮೈನಸ್ ಮಾಡಬೇಕು. ಸೊ ಪೈ ಮೈನಸ್ π/3 ಏನು, ಪೈ ಮೈನಸ್ π/3 ಇದನ್ನು ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ, 3π minus pi which is equal to 2π/3 ಆಗುತ್ತಾ ಎಲ್ ಸಿ ಎಮ್ ತೊಗೊಂಡ್ರೆ. ಸೊ ಇದನ್ನು ವಿ ಕ್ಯಾನ್ ರೈಟ್ ಆಸ್ cos y is equal to cos 2π/3. ನಾವು ಇದರ ಅರ್ಥ ಏನಂದರೆ y is equal to 2π/3 and 2π/3 is the principal value of this trigonometric function. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. tan inverse of -1. ನಾವು ಫಸ್ಟ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ tan ಇನ್ವರ್ಸ್ಗೇನು minus π/2 to plus π/2. ನಾವು ಇದನ್ನು ಫಸ್ಟ್ ನಾವು y is equal to tan inverse of -1 ಅಂತ ಬರಿಬೇಕು. ಸೊ ಇದನ್ನು ನಾವು ಈ ಕಡೆ ಶಿಫ್ಟ್ ಮಾಡಿದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ tan y is equal to -1. ನಾವು ಟ್ರಿಗ್ನೋಮೆಟ್ರಿಕ್ ಚಾರ್ಟಲ್ಲಿ ಯಾವ ಆ್ಯಂಗಲ್ಗೆ 1 ಬರುತ್ತೆ, 45 ಡಿಗ್ರೀಸ್. tan 45 ಡಿಗ್ರೀಸ್ ಇಸ್ 1. 45 ಅಂದ್ರೇನು, π/4, ರೈಟ್. π/4 is 180/4 which is 45 degrees. ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ನ ಹಂಗೆ ಹಾಕೋಣ. ಬಿಕಾಸ್ ಈ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಲ್ಲಿ ಟ್ಯಾನ್ಗೆ ಮೈನಸ್ ಇದೆ, ನೆಗೆಟಿವ್ ವ್ಯಾಲ್ಯೂಸ್ ಇದೆ. ಸೊ ದಿಸ್ ಇಸ್ ವ್ಯಾಲಿಡ್. ಸೊ ವಿ ಕ್ಯಾನ್ ರೈಟ್ ದಿಸ್ ಆಸ್ tan y is equal to minus tan π/4. ಸೊ ಇದನ್ನು ವಿ ಕ್ಯಾನ್ ಟೇಕ್ ದಿಸ್ ಮೈನಸ್ ಇನ್ಸೈಡ್ ಆ್ಯಂಡ್ ರೈಟ್ ಆಸ್ tan minus π/4, ರೈಟ್. ಇದರ ಅರ್ಥ ಏನಂದರೆ y is equal to minus π/4 and minus π/4 belongs to this range, right. ಸ್ಕ್ವೇರ್ ಬ್ರ್ಯಾಕೆಟ್ಸೇ ಬರೀಬೇಕು. ಸೊ minus π/4 is nothing but 45 degrees and this is between minus 90 and plus 90. Therefore, this is the principal value. Y is equal to minus π/4 is the principal value for tan inverse function. 7ನೇ ಪ್ರಾಬ್ಲಮ್ ನೋಡೋಣ. secant inverse of 2/√3. ನಾವು secant ಪ್ರಿನ್ಸಿಪಲ್ ವ್ಯಾಲ್ಯೂ ಏನು, ಯು ಹ್ಯಾವ್ ಟು ರಿಮೆಂಬರ್ secant, cos ಮತ್ತು cot ಈ ಮೂರಕ್ಕೂ ಇರೋದು ರೇಂಜು 0 to pi, ರೈಟ್, ಆರ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ 0 to pi. ನಾವು secant inverse 2/3. ಸೊ ಲೆಟ್ಸ್ ಕನ್ಸಿಡರ್ ದ್ಯಾಟ್ y is equal to secant inverse of 2/√3. ನಾವು ಇದರ ಅರ್ಥ ಏನು, secant y is equal to 2/√3. ಸೊ ನಾವು ಇವಾಗ ವಿಲ್ ಹ್ಯಾವ್ ಟು ಸಿ secant ಚಾರ್ಟಲ್ಲಿ ಯಾವ ಆ್ಯಂಗಲ್ಗೆ 2/√3 ಬರುತ್ತಂತ. ಸೊ ಇಲ್ಲಿ secant ಚಾರ್ಟಲ್ಲಿ 2/3 ವಿಲ್ ಕಮ್ ಫಾರ್ 30 ಡಿಗ್ರೀಸ್, ರೈಟ್. 30 ಡಿಗ್ರೀಸ್ ಅಂದರೆ π/6. ಸೊ ಇದನ್ನು ವಿ ಹ್ಯಾವ್ ಟು ರೈಟ್ ಇಟ್ ಆಸ್ secant y is equal to secant 30 ಅಂದರೆ π/6, ರೈಟ್. ಸೊ ಇದರ ಅರ್ಥ y is equal to π/6. y is equal to π/6 which is nothing but 30 degrees and 30 degrees ಈ ರೇಂಜ್ ಒಳಗಡೆ ಇದೆ, ರೈಟ್. 30 ಡಿಗ್ರೀಸ್ 0 to 180 ಒಳಗಡೆ 30 ಡಿಗ್ರೀಸ್ ಇದೆ. ದಟ್ ಈಸ್ ವೈ ದಿಸ್ ಬಿಕಮ್ಸ್ ದ ರೈಟ್ ಪ್ರಿನ್ಸಿಪಲ್ ವ್ಯಾಲ್ಯೂ. ಸೊ ವಿ ಕ್ಯಾನ್ ಸೇ ಪ್ರಿನ್ಸಿಪಲ್ ವ್ಯಾಲ್ಯೂ ಫಾರ್ secant inverse 2/√3 is π/6. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ.
cot inverse of root 3. Now again cotಗೆ principal value branch ಏನು 0 to pi, right? 0 to pi. So ಇದನ್ನು first ಬರಿಬೇಕು. Principal value branch for cot inverse is 0 to pi. Now first step ಏನು, assign this entire expression to y. Y is equal to cot inverse of root 3. ಅಂದರೆ we can write as cot y is equal to root 3. Now cot 30 is root 3, right? Cot 30 is root 3. ಅಂದರೆ we can write this as cot 30 which is pi by 6. So cot pi by 6 is equal to cot y, which means y is equal to pi by 6. So this is the principal value, and this pi by 6 which is 30 degrees is within this range. So 10th problem ನೋಡೋಣ, which is cos inverse of minus 1 by root 2. ಇಲ್ಲಿ ಈ ಮೈನಸ್ನ ನಾವು ಅಬ್ಸರ್ವ್ ಮಾಡಬೇಕು, ಬಿಕಾಸ್ principal value branch of cos is having all positive values. Negative values ಇಲ್ವೇ ಇಲ್ಲ, ಎಲ್ಲ ಪಾಸಿಟಿವ್ ವ್ಯಾಲ್ಯೂಸೇ ಇದೆ. ಬಟ್ ಕ್ವೆಶನಲ್ಲಿ ಮೈನಸ್ ಅಂತ ಇದೆ. ಸೊ ನಾವು ಇದಕ್ಕೇನು ಮಾಡಬೇಕು, ಪೈಯಿಂದ ಸಪ್ರೇಟ್ ಮಾಡಬೇಕು. ವಾಟ್ ಈಸ್ ದ ರೇಂಜ್? ಪೈ. ಸೊ ಪೈಯಿಂದ ವಾಟ್ ಎವರ್ ವ್ಯಾಲ್ಯೂ ಆರ್ ವಾಟ್ ಎವರ್ ಆ್ಯಂಗಲ್ ವಿ ಗೆಟ್ ಅದನ್ನು ಸಪ್ರೇಟ್ ಮಾಡಬೇಕು. ಸೊ ಲೆಟ್ ಸಾಲ್ವ್ ಇಟ್. ಸೊ y is equal to cos inverse of minus 1 by root 2 ಅಂತ ಬರೆಯೋಣ. ನೆಕ್ಸ್ಟ್ ಇದನ್ನು ಈ ಕಡೆ ತಂದರೆ ಇಟ್ ವಿಲ್ ಬಿಕಮ್ cos y is equal to minus 1 by root 2. Now trigonometric chartಲ್ಲಿ cos 45 is 1 by root 2. Cos 45 is pi by 4. So we can write this as cos pi by 4 minus cos pi by 4. Now ಈ ಮೈನಸ್ನ ನಾವು ತೆಗಿಬೇಕಾದ್ರೆ we will have to subtract with pi. ಈ ರೇಂಜ್, ಈ ಮ್ಯಾಕ್ಸಿಮಮ್ ರೇಂಜ್ ಇದಲ್ವ ಪೈ, ಇದರಿಂದ ನಾವು ಈ ವ್ಯಾಲ್ಯೂನ ಸಬ್ಟ್ರಾಕ್ಟ್ ಮಾಡಬೇಕು. ದ್ಯಾಟ್ ಈಸ್ cos pi minus pi by 4. Now ಇದರ ಅರ್ಥ ಏನು? y is equal to pi minus pi by 4. y is equal to pi minus pi by 4. ಸೊ ನಾವು ಇದಕ್ಕೆ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿದ್ರೆ pi minus pi by 4, ಎಲ್ ಸಿ ಎಮ್ ಏನೋ 4 ಇದಕ್ಕೆ. ಸೊ ಇಟ್ ವಿಲ್ ಬಿ 4, this will become 4 pi and this will become pi. So it will be 3 pi by 4. So y is equal to 3 pi by 4. So this is the principal value, 3 pi by 4. Now check ಮಾಡೋಣ if this is in the range. 3 pi by 4 ಅಂದರೆ ಏನು? 3 pi by 4 ಅಂದರೆ 3 into 180 by 4, which is 3 into 45, which is 135. 135 is within this range. 135 degrees is within 0 to 180 degrees. So this is the right principal value for this function. Next problem ನೋಡೋಣ, cosec inverse of minus root 2. Principal value branch ಏನು? ಸ್ಕಾಟ್ ಅಂತ ಜ್ಞಾಪಕ ಇದೆಯಾ? ಸ್ಕಾಟ್ ಅಂದರೆ ಸೈನ್ ಕೊಸೆಕ್ ಟ್ಯಾನ್. ಸೊ ಇದಕ್ಕೆ ರೇಂಜ್ ಏನು? ಮೈನಸ್ ಪೈ ಬೈ 2 ಟು ಪ್ಲಸ್ ಪೈ ಬೈ 2. ಸೊ ಇದರಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಇದೆ, ಸೊ ಅಡ್ಡಿ ಇಲ್ಲ. ಇಲ್ಲಿ ಮೈನಸ್ ಇದ್ದರೂ ಏನು ಪ್ರಾಬ್ಲಮ್ ಇಲ್ಲ ಅಥವಾ ಏನು ಅಡ್ಡಿ ಇಲ್ಲ. ವಿ ಕ್ಯಾನ್ ಸ್ಟಿಲ್ ಯೂಸ್ ದಟ್ ಮೈನಸ್, ರೈಟ್? ಸೊ y is equal to cosec inverse minus root 2. ಇದಾದಮೇಲೆ ಕೊಸೆಕ್ ಈ ಕಡೆ ಶಿಫ್ಟ್ ಮಾಡಿದ್ರೆ ಸೊ ಇಟ್ ಬಿಕಮ್ ಕೊಸೆಕ್ y is equal to minus root 2. ನಾವು ಯಾವ ಕೊಸೆಕ್ ಆ್ಯಂಗಲ್ಗೆ ರೂಟ್ 2 ಬರುತ್ತೆ? ಸೊ ಈ ಟ್ರಿಗ್ನೋಮೆಟ್ರಿಕ್ ಚಾರ್ಟಲ್ಲಿ ಕೊಸೆಕ್ಗೆ ರೂಟ್ 2 ಬರಬೇಕು. ರೂಟ್ 2 ಯಾವುದಕ್ಕೆ ಬರ್ತಾ ಇದೆ? 45 ಡಿಗ್ರಿ. 45 ಡಿಗ್ರಿ ಅಂದರೆ ಪೈ ಬೈ 4. ಪೈ ಬೈ 4ಗೆ ರೂಟ್ 2 ಬರ್ತಾ ಇದೆ. ಸೊ ಇದ್ರದ್ದು ಅರ್ಥ ಏನು? ಕೊಸೆಕ್ y is equal to ಪೈ ಬೈ 4 ಅಂದರೆ ಕೊಸೆಕ್ ಪೈ ಬೈ 4. ಸೊ ಇಲ್ಲಿ ಮೈನಸ್ ಒಳಗೆ ಹಾಕೋಣ, ಮೈನಸ್ ಪೈ ಬೈ 4. ದಿಸ್ ಇಂಡಿಕೇಟ್ಸ್ ದಟ್ y is equal to minus pi by 4. ನಾವು ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಇದ್ರ ರೇಂಜ್ ಒಳಗಡೆ ಇದೆ, ಸೊ ದೆರ್ ಇಸ್ ನೋ ಪ್ರಾಬ್ಲಮ್. ಸೊ y is equal to minus pi by 4. So minus pi by 4 is the principal value. Principal value of cosec inverse minus root 2 is minus pi by 4. So ಇದು ಈ ಲೈನ್ ಇಂಪಾರ್ಟೆಂಟು, ಮತ್ತು ಈ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಇದು ಕೂಡ ವೆರಿ ಇಂಪಾರ್ಟೆಂಟ್. ಈ ಎರಡು ಸ್ಟೆಪ್ನು ಮರೆಯದೇ ಬರಿಬೇಕು ನಾವು. ಸೊ ಸೆಕೆಂಡ್ ಮೇನ್ ಪ್ರಾಬ್ಲಮ್ಸ್ ನೋಡೋಣ. ಇಲ್ಲಿ ಏನಾಗಿದೆ ಅಂದರೆ ಮಲ್ಟಿಪಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅದೇ, ರೈಟ್? ಒಂದಕ್ಕಿಂತ ಜಾಸ್ತಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ. ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡೋದು? ಫಸ್ಟ್ ನಾವು ಒಂದೊಂದಾಗಿ ಸಾಲ್ವ್ ಮಾಡೋಣ. ಹೇಗೆ ನಾವು ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ದು ಸಾಲ್ವ್ ಮಾಡಿದ್ವೋ ಹಂಗೆ ಇದನ್ನು ಒಂದೊಂದಾಗಿ ಸಾಲ್ವ್ ಮಾಡಿ ಆಮೇಲೆ ಎಲ್ಲನೂ ಆ್ಯಡ್ ಮಾಡ್ಬೋದು. ಸೊ ನಾವು ಫಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ 1 ಚೆಕ್ ಮಾಡೋಣ. ಸೊ ಟ್ಯಾನ್ ಇನ್ವರ್ಸ್ ಆಫ್ 1 ಏನು, ರೈಟ್? ನಾವು ಡೈರೆಕ್ಟಾಗೂ ಬರಿಬೋದು ಗೊತ್ತಿದ್ದರೆ, ಬಿಕಾಸ್ ಟ್ಯಾನ್ 45 ಈಸ್ 1.
ರೈಟ್. ಇದು ಕರೆಕ್ಟಾಗಿ ಬೈಪಾರ್ಟ್ ಇದ್ದರೆ ಆರಾಮಾಗಿ ಇಲ್ಲಿ 45 ಅಂತ ಬರಿಬೋದು. 45 ಅಂದರೆ ಏನು, π/4. ಡೈರೆಕ್ಟಾಗಿ π/4 ಅಂತ ಬರಿಬೋದು. ಅಥವಾ ಎಂಟೈರ್ ಸ್ಟೆಪ್ಸ್ನ ಫಾಲೋ ಮಾಡಬೇಕು. y ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 1 ಅಂದರೆ ಟ್ಯಾನ್ y ಈಸ್ ಈಕ್ವಲ್ ಟು 1 ಅಂತ ಅರ್ಥ. ಸೊ ಇವಾಗ ಟ್ರಿಗ್ನೋಮೆಟ್ರಿಕ್ ಚಾರ್ಟಲ್ಲಿ ಟ್ಯಾನ್ 45 ಈಸ್ ಈಕ್ವಲ್ ಟು 1 ಅಲ್ವಾ. ಸೊ ಟ್ಯಾನ್ 45 ಅಂದರೆ π/4. ಸೊ ವಿ ಕ್ಯಾನ್ ರೈಟ್ ದಿಸ್ ಆ್ಯಸ್ ಟ್ಯಾನ್ y ಈಸ್ ಈಕ್ವಲ್ ಟು ಟ್ಯಾನ್ π/4. ಅಂದರೆ ಅರ್ಥ ಏನು, y ಈಸ್ ಈಕ್ವಲ್ ಟು π/4 ಅಂತ ಅರ್ಥ, ರೈಟ್. ಸೊ ಡೈರೆಕ್ಟಾಗೂ ಬರಿಬೋದು ಅಥವಾ ಈ ಎಲ್ಲ ಸ್ಟೆಪ್ಸ್ನು ಫಾಲೋ ಮಾಡಿ ಬರಿಬೋದು. ಸೊ ಇದ್ರದ್ದು ಆನ್ಸರ್ π/4. ನಾವು ಈ ಎರಡನೇ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನ ಸಾಲ್ವ್ ಮಾಡೋಣ, ವಿಚ್ ಇಸ್ ಕಾಸ್ ಇನ್ವರ್ಸ್ ಆಫ್ -1/2, ರೈಟ್. ಕಾಸ್ ಇನ್ವರ್ಸ್ ಆಫ್ -1/2 ಅಂದರೆ ಏನು, ನಾವು ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು, ರೈಟ್. ಕಾಸ್ 60 is half ಅಲ್ವಾ. ಕಾಸ್ 60 is half. ಕಾಸ್ 60 ಅಂದರೆ π/3. ಸೊ ಕಾಸ್ π/3 ಬರುತ್ತೆ, ರೈಟ್. ಬಟ್ ಇಲ್ಲಿ ನೆಗೆಟಿವ್ ಇದೆ. ಈ ಮೈನಸ್ನ ಯಾವಾಗಲೂ ಇಗ್ನೋರ್ ಮಾಡಬಾರ್ದು, ಎಸ್ಪೆಷಲಿ ಕಾಸ್ ಇರುವಾಗ. ಸೊ ಇಲ್ಲಿ ಏನಾಗುತ್ತೆ, ವಿಲ್ ಹ್ಯಾವ್ ಟು ಸಬ್ಟ್ರ್ಯಾಕ್ಟ್ ವಿತ್ ದ ರೇಂಜ್, ರೈಟ್. ರೇಂಜ್ ಏನು ಇದ್ರದ್ದು ಕಾಸ್ದು 0 to π, right. So what we can do, cos of pi minus π/3, right. This infers that y is equal to pi minus π/3. ನಾನು ಡೈರೆಕ್ಟಾಗಿ ಬರ್ದಿದ್ದೀನಿ, ಇಲ್ಲಾಂದರೆ ಸ್ಟೆಪ್ ಬೈ ಸ್ಟೆಪ್ ಬರಿಬೋದು, ರೈಟ್. y is equal to pi minus π/3. ಇದ್ರದ್ದು ಎಲ್ ಸಿ ಎಮ್ ತೊಗೊಂಡ್ರೆ ಇಟ್ ವಿಲ್ ಬಿಕಮ್ 3π minus π/3 ವಿಚ್ ಇಸ್ 2π/3. ಸೊ ಇದ್ರದ್ದು ಆನ್ಸರು 2π/3. ಸೊ ನೆಕ್ಸ್ಟ್ ಬಂದು ಸೈನ್ ಇನ್ವರ್ಸ್ -1/2. ನಾನು ಡೈರೆಕ್ಟಾಗಿ ಮಾಡ್ತೀನಿ. ಸೈನ್ ಇನ್ವರ್ಸ್ ಆಫ್ -1/2, ಹಾಫ್ ಬಂದು ಸೈನ್ 30 degrees. ಸೈನ್ 30 degrees ಇಸ್ ಹಾಫ್. 30 degrees ಇಸ್ π/6, ರೈಟ್. ಇಲ್ಲಿ ಮೈನಸ್ ಇದೆ, ಸೊ ವಿ ವಿಲ್ ರೈಟ್ ಇಟ್ ಆಸ್ ಸೈನ್ ಮೈನಸ್ π/6, ರೈಟ್. ಅಂದರೆ ಇದ್ರದ್ದು ವ್ಯಾಲ್ಯೂ ಏನಾಯಿತು, -π/6. ಮೈನಸ್ ಇರುತ್ತೆ ಇಲ್ಲಿ, ರೈಟ್. ಬೇಕಾದರೆ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ, ರೈಟ್. ಸೊ y is equal to sin inverse of -1/2 ಅಂದರೆ sin y is equal to -1/2 and so sin 30 is π/6. So this is minus sin of π/6. ಮೈನಸ್ ಸೈನ್ ತೀಟ ಇದ್ದರೆ ಸೈನ್ ಮೈನಸ್ ತೀಟ ಅಂತ ಬರಿಬೋದು. ದಿಸ್ ಇಸ್ ಬೈ ಪ್ರಾಪರ್ಟಿ. ಸೊ ಇದನ್ನು ಈ ಮೈನಸ್ನ ಒಳಗಡೆ ಹಾಕ್ಬಿಟ್ಟು ವಿ ಕ್ಯಾನ್ ರೈಟ್ ಇಟ್ ಆಸ್ ಸೈನ್ ಮೈನಸ್ π/6. ದಿಸ್ ಇಸ್ ಈಕ್ವಲ್ ಟು ಸೈನ್ y. ಸೊ ಇದ್ರ ಅರ್ಥ ಏನಂದರೆ y ಈಸ್ ಈಕ್ವಲ್ ಟು ಮೈನಸ್ π/6. ಸೊ y ಈಸ್ ಈಕ್ವಲ್ ಟು ಮೈನಸ್ π/6. ನಾವು ಎಲ್ಲ ವ್ಯಾಲ್ಯೂಸ್ನ ಆ್ಯಡ್ ಮಾಡೋಣ. ಟ್ಯಾನ್ ಇನ್ವರ್ಸ್ ಇಸ್ π/4 ಪ್ಲಸ್ 2π/3 ಮೈನಸ್ π/6. ಸೊ ಈ ಮೂರದ್ದು ಎಲ್ ಸಿ ಎಮ್ ಏನು, 12. 2 3 6 12. ಸೊ ವಿಲ್ ಗೆಟ್ 12. ಇದು 3 ಸತಿ, ಇದು 4 ಸತಿ, ಇದು 2 ಸತಿ. 4 3s are 12, 3 4s are 12, 6 2s are 12. So 3π plus 8π minus 2π, this is equal to 9π/12. 9π/12 is 3 3s are 3 4s are. So 3π/4 is the answer, right. So ಈ ಇಡೀ ಎಕ್ಸ್ಪ್ರೆಷನ್ಗೆ ವ್ಯಾಲ್ಯೂ ಬಂದು 3π/4. ಸೊ 12ನೇ ಪ್ರಾಬ್ಲಮ್ ನೋಡೋಣ. ಎರಡು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ, ಕಾಸ್ ಇನ್ವರ್ಸ್ ಮತ್ತು ಸೈನ್ ಇನ್ವರ್ಸ್. ಸೊ ಫಸ್ಟ್ ಕಾಸ್ ಇನ್ವರ್ಸ್ ಸಾಲ್ವ್ ಮಾಡೋಣ. ಕಾಸ್ ಇನ್ವರ್ಸ್ ಆಫ್ ಹಾಫ್ ಇಸ್ ಈಕ್ವಲ್ ಟು y ಅಂದರೆ ಕಾಸ್ y ಇಸ್ ಈಕ್ವಲ್ ಟು ಹಾಫ್ ಅಂದರೆ ಕಾಸ್ 60 ಇಸ್ ಹಾಫ್. ಇದರ ಅರ್ಥ y ಇಸ್ ಈಕ್ವಲ್ ಟು π/3 ಅಂತ ಅರ್ಥ. ಸೊ ಇದು π/3. ಇವಾಗ ಸೈನ್ ಇನ್ವರ್ಸ್ ನೋಡೋಣ. ಇಲ್ಲಿ ಎರಡು ಹಂಗೆ ಇದೆ, ಲೆಟ್ಸ್ ಪುಟ್ 2 ಲೈಕ್ ದ್ಯಾಟ್. ಸೊ ಸೈನ್ ಇನ್ವರ್ಸ್ ಆಫ್ ಹಾಫ್, ದಿಸ್ ಇಸ್ ಈಕ್ವಲ್ ಟು y ಅಂದರೆ ಸೈನ್ y ಈಸ್ ಈಕ್ವಲ್ ಟು ಹಾಫ್. ಅಂದರೆ ಸೈನ್ y ಈಸ್ ಈಕ್ವಲ್ ಟು ಸೈನ್ 30 ಡಿಗ್ರಿ. ಸೈನ್ 30 ಡಿಗ್ರಿ ಇಸ್ ಹಾಫ್. 30 ಡಿಗ್ರೀಸ್ ಅಂದರೆ π/6. ಸೊ ಇದರ ಅರ್ಥ y ಈಸ್ ಈಕ್ವಲ್ ಟು π/6. ಸೊ ದಿಸ್ ಇಸ್ 2π/6. ಸೊ 2 1s are 2 3s are. So answer is 2π/3. π/3 plus π/3 is 2π/3. So ಈ ಇಡೀ ಎಕ್ಸ್ಪ್ರೆಷನ್ದು ಫೈನಲ್ ವ್ಯಾಲ್ಯೂ ಬಂದು 2π/3. ಸೊ ಚೂಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಕೊಟ್ಟಿರೋ ಎಕ್ಸ್ಪ್ರೆಷನು ಸೈನ್ ಇನ್ವರ್ಸ್ x ಇಸ್ ಈಕ್ವಲ್ ಟು y,
ದೆನ್ ಚೂಸ್ ದ ಕರೆಕ್ಟ್ ಆನ್ಸರ್. ಇವಾಗ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂದರೆ ಇದು ಡೊಮೇನ್, ಇದು ರೇಂಜ್, ರೈಟ್? ನಮಗೆ ಪ್ರತಿ ಸತಿನೂ ವೈ ವ್ಯಾಲ್ಯೂ ತಾನೇ ಸಿಗೋದು. ಪ್ರತಿ ಸತಿ ನಮಗೆ ಸಿಗೋದು ಪ್ರಿನ್ಸಿಪಲ್ ವ್ಯಾಲ್ಯೂ ವೈದೆ ಅಲ್ವಾ? ವೈದು ಪ್ರಿನ್ಸಿಪಲ್ ವ್ಯಾಲ್ಯೂಸೇ ಸಿಗೋದು. ವೈ ಯಾವ ರೇಂಜಲ್ಲಿರುತ್ತೆ? ಇಟ್ಸ್ ಅ ಸೈನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ವಾ? ಸೈನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಇದರ ರೇಂಜ್ ಏನು? -π/2 to π/2. ಆ್ಯಂಡ್ ನಮಗೆ ಸಿಗೋದು ಪ್ರಿನ್ಸಿಪಲ್ ವ್ಯಾಲ್ಯೂ ಅಂದರೆ ವೈ ವ್ಯಾಲ್ಯೂ ಪ್ರತಿ ಸತಿ ಈ ರೇಂಜ್ ಒಳಗಡೆ ಇರಬೇಕು ಅಲ್ವಾ? ಈ ವೈ ಈಸ್ ಇನ್ ಬಿಟ್ವೀನ್ ಅಂದರೆ ಈ ರೇಂಜ್ ಮಧ್ಯ ವೈ ವ್ಯಾಲ್ಯೂ ಇದೆ. ಸೊ -π/2 ಲೆಸ್ ದೆನ್ ಈಕ್ವಲ್ ಟು ವೈ ಲೆಸ್ ದೆನ್ ಈಕ್ವಲ್ ಟು π/2. ಸೊ ಇದು ಕರೆಕ್ಟ್ ಆನ್ಸರ್. ನಾವು ಇನ್ನೊಂದು ಇಲ್ಲಿ ಲೆಸ್ ದೆನ್ ಅಂತ ಇದೆ, ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆ. ಇಲ್ಲಿ ಕನ್ಫ್ಯೂಷನಾ? ಇದು ಕರೆಕ್ಟ್ ಅನಿಸುತ್ತೆ, ಇದು ಕರೆಕ್ಟ್ ಅನಿಸುತ್ತೆ. ಬಟ್ ಕ್ಲೋಸಾಗಿ ಅಬ್ಸರ್ವ್ ಮಾಡಿ, ನಮಗಿರೋ ರೇಂಜು ಕ್ಲೋಸ್ಡ್ ಇಂಟರ್ವಲ್ -π/2 to π/2 ಕ್ಲೋಸ್ಡ್ ಇಂಟರ್ವಲ್, ಸ್ಕ್ವೇರ್ ಬ್ರ್ಯಾಕೆಟ್ಸ್. ಕ್ಲೋಸ್ಡ್ ಇಂಟರ್ವಲ್ ಅಂದರೆ ಈ ವ್ಯಾಲ್ಯೂ ಕೂಡ ಇನ್ಕ್ಲೂಡ್ ಆಗಿದೆ. ಈ ರೇಂಜಲ್ಲಿ -π/2 ಕೂಡ ಇದೆ, π/2 ಕೂಡ ಇದೆ, ಆ್ಯಂಡ್ ಮಧ್ಯದಲ್ಲಿರೋ ಎಲ್ಲ ಆ್ಯಂಗಲ್ಸ್ ಕೂಡ ಇದೆ. ಇವಾಗ ದ್ಯಾಟ್ ಈಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂದರೆ ಈ ವ್ಯಾಲ್ಯೂ ಕೂಡ ಇನ್ಕ್ಲೂಡೆಡ್. ದಟ್ಸ್ ವೈ ಇಟ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು. ನಾವು 14 ಪ್ರಾಬ್ಲಮ್ ನೋಡೋಣ. tan ಇನ್ವರ್ಸ್ ಆಫ್ √3 - secant ಇನ್ವರ್ಸ್ ಆಫ್ -2 ಈಸ್ ಈಕ್ವಲ್ ಟು ಯಾವ ವ್ಯಾಲ್ಯೂಸ್ ಇದರಲ್ಲಿ, ರೈಟ್? ಸೊ ಇದನ್ನು ಸಾಲ್ವ್ ಮಾಡಬೇಕು. tan ಇನ್ವರ್ಸ್ ಆಫ್ √3 ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು. ಟ್ಯಾನ್ದು ಯಾವ ಆ್ಯಂಗಲ್ಗೆ √3 ಬರುತ್ತೆ? tan 60. tan 60 ಇಸ್ √3 ಅಂದರೆ π/3, ರೈಟ್? π/3ಗೆ √3 ಬರುತ್ತೆ. ಸೊ ವಿಲ್ ಪುಟ್ π/3 ಮೈನಸ್ ನಾವು ಸೀಕಂಟ್ಗೆ ಯಾವ ಸೀಕಂಟ್ ಆ್ಯಂಗಲ್ಗೆ 2 ಬರುತ್ತೆ. ಇಲ್ಲಿ ನೆಗೆಟಿವ್ ಇದೆ. ಸೊ ರೇಂಜ್ ಏನು ಸೀಕಂಟ್ಗೆ? ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಏನು ಸೀಕಂಟ್ಗೆ? ಇದು ಸ್ಕಾಟಲ್ಲಿಲ್ಲ, ಇದು ಕಾಸ್ ಸೆಟ್ಟಲ್ಲಿದೆ. ಕಾಸು, ಸೀಕಂಟು ಮತ್ತು ಕಾಟು 0 to π ರೇಂಜ್. ಆ್ಯಂಡ್ 0 to π ರೇಂಜಲ್ಲಿ ಯಾವ ನೆಗೆಟಿವ್ ವ್ಯಾಲ್ಯೂಸು ಇಲ್ಲ, ಬಟ್ ಇಲ್ಲಿ ನೆಗೆಟಿವ್ ಇದೆ. ಸೊ ನಾವು ಏನು ಮಾಡಬೇಕು? ಪೈಯಿಂದ ಸಪ್ರೇಟ್ ಮಾಡಬೇಕು. ಸೊ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡೋಣ. ಸೊ y ಈಸ್ ಈಕ್ವಲ್ ಟು ಸೀಕಂಟ್ ಇನ್ವರ್ಸ್ ಆಫ್ -2 ಅಂದರೆ ಸೀಕಂಟ್ y ಈಸ್ ಈಕ್ವಲ್ ಟು -2. ಸೊ ಇದರ ಅರ್ಥ ಏನಂದರೆ 2 ಕರೆಸ್ಪಾಂಡ್ಸ್ ಟು 60 degrees. ಸೀಕಂಟ್ 60 ಇಸ್ 2. 60 ಅಂದರೆ ಏನು? π/3. ಸೊ ಸೀಕಂಟ್ π/3. ಇಲ್ಲಿ ಮೈನಸ್ ಇದೆ. ಸಿನ್ಸ್ ಈ ರೇಂಜಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಇಲ್ಲ, ವಿ ವಿಲ್ ಹ್ಯಾವ್ ಟು ಸಬ್ಟ್ರ್ಯಾಕ್ಟ್ ಫ್ರಮ್ ಪೈ. ಅಂದರೆ ಸೀಕಂಟ್ y ಈಸ್ ಈಕ್ವಲ್ ಟು ಸೀಕಂಟ್ ಆಫ್ π - π/3. ಸೊ ಎಲ್ ಸಿ ಎಮ್ ತೊಗೊಂಡ್ರೆ π - π/3 is 3π - π/3 which is 2π/3. So we'll get secant y is equal to secant 2π/3 ಅಂದರೆ y is equal to 2π/3. 2π/3. ಸೊ ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ ಹಾಗೆ ಹಾಕಿದ್ದೀನಿ. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಇದೇನಂದರೆ π/3 - 2π/3 ಸಬ್ಟ್ರಾಕ್ಟ್ ಮಾಡಿದ್ರೆ ವಿಲ್ ಗೆಟ್ -π/3 ಅಂದರೆ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿಗೆ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಎಕ್ಸಸೈಸ್ 2.1ನಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ನೂ ಈ ವಿಡಿಯೋದಲ್ಲಿ ಸಾಲ್ವ್ ಆಗಿದೆ. ಬಾಕಿದ್ದು ನೆಕ್ಸ್ಟ್ ಎಕ್ಸಸೈಸ್ 2.2 ನೋಡೋಣ. ಸೊ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.